ಆತ್ಮೀಯರೇ ನಮಸ್ಕಾರ. ಇವತ್ತು ನಾನು ಕಂಪ್ಯೂಟರ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಿರುವ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ತನಕ ಈ ಪ್ರಶ್ನೆ ಪತ್ರಿಕೆಗಳು ಇರುತ್ತವೆ. ಆಲ್ಮೋಸ್ಟ್ ಈ ಪ್ರಶ್ನೆಗಳನ್ನು ಎಕ್ಸಾಮ್ನಲ್ಲಿ ಕೇಳುವ ಚಾನ್ಸ್ ಇರುತ್ತದೆ. ಓಕೆ, ಮೊದಲನೇ ಪ್ರಶ್ನೆ ನೋಡೋಣ. ಹೂ ಈಸ್ ದಿ ಫಾದರ್ ಆಫ್ ಕಂಪ್ಯೂಟರ್? ಕಂಪ್ಯೂಟರ್ಗಳ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಸ್: ಜೇಮ್ಸ್ ಗಾಸ್ಲಿಂಗ್, ಚಾರ್ಲ್ಸ್ ಬ್ಯಾಬೇಜ್, ಡೆನಿಸ್ ರಿಚಿ, ಜಾರ್ನೆಸ್ಟ್ ರಾಸ್ಟ್ರಾಪ್. ಸರಿಯಾದ ಉತ್ತರ ಚಾರ್ಲ್ಸ್ ಬ್ಯಾಬೇಜ್. ಚಾರ್ಲ್ಸ್ ಬ್ಯಾಬೇಜ್ ಈಸ್ ನೌನ್ ಆಸ್ ದ ಫಾದರ್ ಆಫ್ ದಿ ಕಂಪ್ಯೂಟರ್. ಚಾರ್ಲ್ಸ್ ಬ್ಯಾಬೇಜ್ ಡಿಸೈನ್ಡ್ ಆ್ಯಂಡ್ ಬಿಲ್ಟ್ ದಿ ಫಸ್ಟ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಆ್ಯಂಡ್ ಡಿಫರೆಂಟ್ ಎಂಜಿನ್. ಚಾರ್ಲ್ಸ್ ಬ್ಯಾಬೇಜ್ ಈ ವ್ಯಕ್ತಿ ಕಂಪ್ಯೂಟರ್ಗಳ ಪಿತಾಮಹ ಎಂದು ಕರೆಯುತ್ತೇವೆ. ಇವರು ಮೊಟ್ಟ ಮೊದಲು ಮೆಕ್ಯಾನಿಕಲ್ ಕಂಪ್ಯೂಟರನ್ನು ಸಿದ್ಧಪಡಿಸುತ್ತಾರೆ. ಇಲ್ಲಿ ಕಂಪ್ಯೂಟರ್ ಪಿತಾಮಹ ಫೋಟೋವನ್ನು ಗಮನಿಸಬಹುದು. ಹಾಗೆ ಇಲ್ಲಿ ಫಸ್ಟ್ ಮೆಕ್ಯಾನಿಕಲ್ ಕಂಪ್ಯೂಟರ್ನ ರೆಡಿ ಮಾಡಿರ್ತಾರೆ. ಆ ರೆಡಿ ಮಾಡಿರುವ ಕಂಪ್ಯೂಟರ್ ಸಹಿತ ನೀವು ಇಲ್ಲಿ ಕಾಣಬಹುದು. ಓಕೆ, ನೆಕ್ಸ್ಟ್ ಪ್ರಶ್ನೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಕರೆಕ್ಟ್ ಅಬ್ಸರ್ವೇಷನ್ ಆಫ್ ದಿ ಕಂಪ್ಯೂಟರ್? ಓಕೆ, ಈ ಕೆಳಗಿನವುಗಳಲ್ಲಿ ಕಂಪ್ಯೂಟರ್ನ ಸರಿಯಾದ ಸಂಕ್ಷಿಪ್ತ ರೂಪ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಡೈರೆಕ್ಟಾಗಿ ಉತ್ತರ ನೋಡೋಣ. ಸರಿಯಾದ ಉತ್ತರ ಆಪ್ಷನ್ ಡಿ, ಕಾಮನ್ಲಿ ಆಪರೇಟೆಡ್ ಮಷಿನ್ ಯೂಸ್ಡ್ ಇನ್ technical and educational research. The word computer is an observation for the term commonly operated machine used in technical and educational research. ಓಕೆ, ಇಲ್ಲಿ ಕೆಳಗಡೆ ನೀವು ನೋಡಬಹುದು ಎರಡು ಡಿಫ್ರೆಂಟಾಗಿ ಕಂಪ್ಯೂಟರನ್ನು ನಾವು ಇಲ್ಲಿ ತೋರಿಸ್ತಾ ಇದ್ದೇವೆ. ಇಲ್ಲಿ ಎರಡು ಡಿಫ್ರೆಂಟ್ ಆಗಿರುವ ಕಂಪ್ಯೂಟರನ್ನು ನೋಡಬಹುದು. ಒಂದು ಓಲ್ಡ್ ಮಾಡೆಲ್ ಕಂಪ್ಯೂಟರ್ ಇದೆ, ಹಾಗೆ ಇನ್ನೊಂದು ಮಾಡರ್ನ್ ಕಂಪ್ಯೂಟರ್ ಇದೆ. ಪ್ರಶ್ನೆ 3. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಕರೆಕ್ಟ್ ಡೆಫಿನಿಷನ್ ಫಾರ್ ಕಂಪ್ಯೂಟರ್? ಈ ಕೆಳಗಿನವುಗಳಲ್ಲಿ ಕಂಪ್ಯೂಟರ್ನ ಸರಿಯಾದ ವ್ಯಾಖ್ಯಾನ ಅಂದರೆ ಡೆಫಿನಿಷನ್ ಯಾವುದು? ಆಪ್ಷನ್ಸ್: ಕಂಪ್ಯೂಟರ್ ಈಸ್ ಅ ಮೆಷಿನ್ ಆರ್ ಡಿವೈಸ್ ದ್ಯಾಟ್ ಕ್ಯಾನ್ ಬಿ ಪ್ರೋಗ್ರಾಮ್ಡ್ ಟು ಪರ್ಫಾರ್ಮ್ ಅರ್ಥಮೆಟಿಕಲ್ ಆರ್ ಲಾಜಿಕ್ ಆಪರೇಷನ್ಸ್ ಸೀಕ್ವೆನ್ಷಸ್ ಆಟೋಮೆಟಿಕಲಿ. ಆಪ್ಷನ್ ಬಿ, ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಓನ್ಲಿ ಬೈನರಿ ಲ್ಯಾಂಗ್ವೇಜ್ ವಿಚ್ ಈಸ್ ರಿಟನ್ ಇನ್ ದ ಟರ್ಮ್ ಆಫ್ 0 and 1s. Computer is a programmable electronic device that stores, retrieves and processes the data. All of these mentioned. Okay, ಸರಿಯಾದ ಉತ್ತರ ಆಪ್ಷನ್ ಡಿ, all of these mentions. A computer is a machine or device that can be performed to specific arithmetic or logical operations sequences automatically. The computer understands only binary codes 0 or 1s. ಆದ್ದರಿಂದ ಈ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ನೆಕ್ಸ್ಟ್ ಪ್ರಶ್ನೆ. ವಾಟ್ ಈಸ್ ದಿ ಫುಲ್ ಫಾರ್ಮ್ ಆಫ್ CPU? CPU ನ ಪೂರ್ಣ ರೂಪವೇನು? ಓಕೆ, ಕಂಪ್ಯೂಟರ್ ಪ್ರೊಸೆಸಿಂಗ್ ಯೂನಿಟ್, ಕಂಪ್ಯೂಟರ್ ಪ್ರಿನ್ಸಿಪಾಲ್ ಯೂನಿಟ್, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಕಂಟ್ರೋಲ್ ಪ್ರೊಸೆಸಿಂಗ್ ಯೂನಿಟ್. ಸರಿಯಾದ ಉತ್ತರ ಆಪ್ಷನ್ ಸಿ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. CPU for the central processing unit. CPU is the part of the computer system that mentally referred as a brain of the computer. ಇಲ್ಲಿ ಡಯಾಗ್ರಾಮ್ ನೋಡಬಹುದು. ಇಲ್ಲಿ ಕಂಟ್ರೋಲ್ ಯೂನಿಟ್, ALU, ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಆ್ಯಂಡ್ ಮೆಮ್ರಿ ಯೂನಿಟ್ ಎಲ್ಲವನ್ನು CPU ಮೇಂಟೈನ್ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಲ್ಯಾಂಗ್ವೇಜ್ ಡಸ್ ದ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್? ಈ ಕೆಳಗಿನವುಗಳಲ್ಲಿ ಕಂಪ್ಯೂಟರ್ ಯಾವ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುತ್ತದೆ? ಆಪ್ಷನ್ಸ್ ನೋಡೋಣ. ಆಪ್ಷನ್ಸ್ ಎ, ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಓನ್ಲಿ ಸಿ ಲ್ಯಾಂಗ್ವೇಜ್, ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ಸ್ ಓನ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜ್, ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ಸ್ ಓನ್ಲಿ ಬೈನರಿ ಲ್ಯಾಂಗ್ವೇಜ್, ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ಸ್ ಓನ್ಲಿ ಬೇಸಿಕ್. ಸರಿಯಾದ ಉತ್ತರ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ಸ್ ಓನ್ಲಿ ಬೈನರಿ ಲ್ಯಾಂಗ್ವೇಜ್. ದ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಓನ್ಲಿ ಬೈನರಿ ಲ್ಯಾಂಗ್ವೇಜ್ ವಿಚ್ ಈಸ್ ರಿಟನ್ ಇನ್ ದ ಫಾರ್ಮ್ ಆಫ್ 0s and 1s. A computer can understand assembly language, but an assembler is required which convert the assembly language to binary language. Similarly, for understanding high-level languages, compiler and interpreters are required. ಕಂಪ್ಯೂಟರ್ಗೆ 0 ಹಾಗೂ 1 ಈ ಬೈನರಿ ನಂಬರನ್ನು ಬಿಟ್ಟರೆ ಬೇರೆ ಯಾವ ಭಾಷೆಯೂ ಅರ್ಥ ಆಗಲ್ಲ. ಕಂಪ್ಯೂಟರ್ನಲ್ಲಿ ಅಸೆಂಬ್ಲಿ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲು ಅಸೆಂಬ್ಲಿ ಭಾಷೆಯಿಂದ ಬೈನರಿ ಭಾಷೆಗೆ ಪರಿವರ್ತನೆಗೊಳ್ಳಲು ಅಸೆಂಬ್ಲರ್ ಅಂತ ಯೂಸ್ ಮಾಡ್ತಾರೆ. ಹೈ ಲೆವೆಲ್ ಲ್ಯಾಂಗ್ವೇಜನ್ನು ಕಂಪೈಲರ್ ಆಗಿ ಇಂಟರ್ಪ್ರಿಟರನ್ನು ಬಳಸಿ ಕನ್ವರ್ಟ್ ಮಾಡಲಾಗುತ್ತೆ. ವಿಚ್ ಆಫ್ ದ ಫಾಲೋವಿಂಗ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ಈಸ್ ರಿಟನ್ ಇನ್ ಬೈನರಿ ಕೋಡ್ ಓನ್ಲಿ?
ಈ ಕೆಳಗಿನವುಗಳಲ್ಲಿ ಯಾವ ಕಂಪ್ಯೂಟರ್ ಭಾಷೆಯಲ್ಲಿ ಬೈನರಿ ಕೋಡನ್ನು ಬರೆಯಲಾಗುತ್ತದೆ? ಆಪ್ಷನ್ಸ್: ಪಾಸ್ಕಲ್, ಮಷಿನ್ ಲ್ಯಾಂಗ್ವೇಜ್, ಸಿ ಆ್ಯಂಡ್ ಸಿ ಶಾರ್ಪ್. ಸರಿಯಾದ ಉತ್ತರ ಆಪ್ಷನ್ ಬಿ, ಮಷಿನ್ ಲ್ಯಾಂಗ್ವೇಜ್. ಮಷಿನ್ ಲ್ಯಾಂಗ್ವೇಜ್ ಈಸ್ ರಿಟನ್ ಇನ್ ಬೈನರಿ ಕೋಡ್ಸ್ ಓನ್ಲಿ. ಇಟ್ ಕ್ಯಾನ್ ಬಿ ಈಸಿಲಿ ಅಂಡರ್ಸ್ಟುಡ್ ಬೈ ದಿ ಕಂಪ್ಯೂಟರ್. ಮಷಿನ್ ಲೆವೆಲ್ ಲ್ಯಾಂಗ್ವೇಜನ್ನು ಕೇವಲ ಬೈನರಿ ಕೋಡ್ಗಳಲ್ಲಿ ಮಾತ್ರ ಬರೆಯಲಾಗುತ್ತದೆ. ನಮಗೆ ಡೈರೆಕ್ಟಾಗಿ ಬೈನರಿ ನಂಬರ್ಸನ್ನು ಅರ್ಥ ಮಾಡಿಕೊಳ್ಳಲು ತುಂಬ ಕಷ್ಟ. ಆದ್ದರಿಂದ ಮಷಿನ್ ಲ್ಯಾಂಗ್ವೇಜನ್ನು ಬೇರೆ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡಲು ಟ್ರಾನ್ಸ್ಲೇಟರ್ ಹಾಗೂ ಇಂಟರ್ಪ್ರೆಟರ್ಗಳನ್ನು ಬಳಸುತ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಬ್ರೈನ್ ಆಫ್ ದಿ ಕಂಪ್ಯೂಟರ್? ಈ ಕೆಳಗಿನವುಗಳಲ್ಲಿ ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ಸ್: ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಮೆಮರಿ, ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟ್, ಕಂಟ್ರೋಲ್ ಯೂನಿಟ್. ಸರಿಯಾದ ಉತ್ತರ ಆಪ್ಷನ್ ಎ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. The CPU is referred to as a brain of the computer. It consists of control unit and arithmetical logical unit. It is responsible for performing all the processes and operations. Which of the following is not a characteristics of the computer? ಈ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಲಕ್ಷಣ ಅಲ್ಲ? ಆಪ್ಷನ್ಸ್: ವರ್ಸ್ಯಾಲಿಟಿ, ಅಕ್ಯುರೆಸಿ, ಡಿಲಿಜೆನ್ಸಿ, IQ. ಸರಿಯಾದ ಉತ್ತರ ಆಪ್ಷನ್ ಡಿ, IQ. ದ ಕಂಪ್ಯೂಟರ್ ಸಿಸ್ಟಮ್ ಹ್ಯಾಸ್ ನೋ IQ ಫಾರ್ ಇಟ್ಸ್ ಓನ್. ಅಂದರೆ ಕಂಪ್ಯೂಟರ್ಗೆ ತನ್ನದೇ ಆಗಿರುವಂತಹ IQ ಇರುವುದಿಲ್ಲ. ನೆಕ್ಸ್ಟ್ ಕ್ವಶನ್: ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಡೇಟಾ ಇನ್ ಅ ಕಂಪ್ಯೂಟರ್? ಈ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಡೇಟಾದ ಅತ್ಯಂತ ಚಿಕ್ಕ ಘಟಕವಾಗಿದೆ? ಆಪ್ಷನ್ಸ್: ಬಿಟ್, KB, ನಿಬ್ಬಲ್ ಆ್ಯಂಡ್ ಬೈಟ್. ಸರಿಯಾದ ಉತ್ತರ ಆಪ್ಷನ್ ಎ, ಬಿಟ್. A bit is defined as a smallest unit of data in a computer system. It is used as a short form of binary digits. ಒಂದು ಬಿಟ್ ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ಡೇಟಾ ಅತ್ಯಂತ ಚಿಕ್ಕವಾದ ಘಟಕವಾಗಿದೆ. ಸಂಕ್ಷಿಪ್ತವಾಗಿ ಇದನ್ನು ಬೈನರಿ ಡಿಜಿಟ್ನ ರೂಪ ಎಂದು ಕರೆಯುತ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಯೂನಿಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕನ್ವರ್ಟಿಂಗ್ ದಿ ಡೇಟಾ ರಿಸೀವ್ಡ್ ಫ್ರಮ್ ದ ಯೂಸರ್ ಇಂಟು ಅ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮ್ಯಾಟ್? ಅಂದರೆ ಬಳಕೆದಾರರ ಡೇಟಾವನ್ನು ಕಂಪ್ಯೂಟರ್ ಅರ್ಥ ಮಾಡಿಕೊಳ್ಳುವ ಸ್ವರೂಪಕ್ಕೆ ಪರಿವರ್ತಿಸುವ ಒಂದು ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್: ಔಟ್ಪುಟ್ ಯೂನಿಟ್, ಇನ್ಪುಟ್ ಯೂನಿಟ್, ಮೆಮರಿ ಯೂನಿಟ್, ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟ್. ರೈಟ್ ಆನ್ಸರ್ ಆಪ್ಷನ್ ಬಿ. ದ ಇನ್ಪುಟ್ ಯೂನಿಟ್ is convert the data which the user enters into the language that the computer understands. That is, convert the data into binary format, and the output unit is responsible for giving the result in the user understandable format. ಡೇಟಾವನ್ನು ಬೈನರಿ ರೂಪಕ್ಕೆ ಪರಿವರ್ತನೆಗೊಂಡು ಅದನ್ನು ಔಟ್ಪುಟ್ ಮೂಲಕ ನೋಡಬಹುದು. ವಿಚ್ ಆಫ್ ದ ಫಾಲೋವಿಂಗ್ ಮಾನಿಟರ್ ಲುಕ್ಸ್ ಲೈಕ್ ಅ ಟೆಲಿವಿಷನ್ ಆ್ಯಂಡ್ ಆರ್ ನಾರ್ಮಲಿ ಯೂಸ್ಡ್ ವಿತ್ ಅ ನಾನ್ ಪೋರ್ಟೇಬಲ್ ಕಂಪ್ಯೂಟರ್ ಸಿಸ್ಟಮ್? ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಮಾನಿಟರ್ ಅಂದರೆ ದೂರದರ್ಶನದಂತೆ ಕಾಣುತ್ತದೆ? ಆಪ್ಷನ್ ಎ, LED, LCD, CRT, plate panel monitors. Answer is option C, CRT. Cathode ray tube monitor looks like a television. The flat panel monitors are thinned and lighter in a compression. Which of the following is not a type of computer code? ಈ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ ಕೋಡ್ನ ಒಂದು ವಿಧವಲ್ಲ? EDIC, ASCII, BCD, EBCDIC. ಸರಿಯಾದ ಉತ್ತರ ಆಪ್ಷನ್ ಎ, EDIC. There is no coding scheme in EDIC. EBCDIC stands for Extended Binary Coded Decimal Interchange Code, and BCD stands for Binary Coded Decimal. ASCII stands for American Standard Code for Information Interchange. Which of the following part of the processor contains the hardware necessary to perform all the operations required by the computer? ಅಂದರೆ ಈ ಕೆಳಗಿನವುಗಳಲ್ಲಿ ಪ್ರೊಸೆಸರ್ನ ಯಾವ ಭಾಗವು ಕಂಪ್ಯೂಟರ್ಗೆ ಅಗತ್ಯ ಇರುವ ಎಲ್ಲ ಕಾರ್ಯಾಚರಣೆಯನ್ನು ನಿರ್ವಹಿಸಲು ಅಗತ್ಯವಾದ ಹಾರ್ಡ್ವೇರನ್ನು ಒಳಗೊಂಡಿರುತ್ತದೆ? ಕಂಟ್ರೋಲರ್, ರಿಜಿಸ್ಟರ್, ಕ್ಯಾಶ್, ಡಾಟಾ ಪಾತ್. ಸರಿಯಾದ ಉತ್ತರ ಆಪ್ಷನ್ ಡಿ, ಡೇಟಾ ಪಾತ್. A data path that contains the hardware necessary
To perform all the operations, a controller tells the data path what needs to be done. ಇದು ಎಲ್ಲ ಕಾರ್ಯಾಚರಣೆಯನ್ನು ನಿರ್ವಹಿಸುವ ಅಗತ್ಯವಾಗಿರುವ ಹಾರ್ಡ್ವೇರನ್ನು ಒಳಗೊಂಡಿದೆ. Which of the following is designed to control the operations of computer? ಈ ಕೆಳಗಿನವುಗಳಲ್ಲಿ ಯಾವುದನ್ನು ಕಂಪ್ಯೂಟರ್ನ ಕಾರ್ಯಾಚರಣೆಗಳನ್ನು ನಿಯಂತ್ರಿಸಲು ವಿನ್ಯಾಸಗೊಳಿಸಲಾಗಿದೆ? ಯೂಸರ್, ಅಪ್ಲಿಕೇಶನ್ ಸಾಫ್ಟ್ವೇರ್, ಸಿಸ್ಟಮ್ ಸಾಫ್ಟ್ವೇರ್, ಯುಟಿಲಿಟಿ ಸಾಫ್ಟ್ವೇರ್. ರೈಟ್ ಆನ್ಸರ್ ಆಪ್ಷನ್ ಸಿ, ಸಿಸ್ಟಮ್ ಸಾಫ್ಟ್ವೇರ್. Software can be basically classified into two types. Okay, system and application software. System software is designed to control the operations and extend the processing capacity of the computer system. System software and application software ಅಂತ ಇಲ್ಲಿ ಎರಡು ವಿಧಗಳಾಗಿ ಸಾಫ್ಟ್ವೇರ್ನಲ್ಲಿ ವಿಂಗಡಿಸುತ್ತಾರೆ. ಅಪ್ಲಿಕೇಶನ್ ಸಾಫ್ಟ್ವೇರ್ ನಾವು ಕಾಮನ್ ಆಗಿ ಯೂಸ್ ಮಾಡಿರುವಂಥ ಸಾಫ್ಟ್ವೇರ್ಗಳಾಗಿರುತ್ತವೆ. ಸಿಸ್ಟಮ್ ಸಾಫ್ಟ್ವೇರ್ಗಳಲ್ಲಿ ಆಪರೇಟಿಂಗ್ ಸಿಸ್ಟಮನ್ನು ಒಳಗೊಂಡಿರುತ್ತದೆ. ವಿಚ್ ಆಫ್ ದ ಫಾಲೋವಿಂಗ್ ಡಿವೈಸ್ ಯೂಸ್ ಪೊಸಿಷನಲ್ ನೊಟೇಷನ್ ಟು ರೀಪ್ರೆಸೆಂಟ್ ಅ ಡೆಸಿಮಲ್ ನಂಬರ್? ಈ ಕೆಳಗಿನವುಗಳಲ್ಲಿ ಯಾವುದು ದಶಮಾಂಶ ಅಂದರೆ ಡೆಸಿಮಲ್ಗೆ ಪರಿವರ್ತಿಸುವ ಸಾಧನ? ಪಾಸ್ಕಲೈನ್, ಅಬ್ಯಾಕಸ್, ಕಂಪ್ಯೂಟರ್, ಕ್ಯಾಲ್ಕುಲೇಟರ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಅಬ್ಯಾಕಸ್. Abacus was used to arithmetic calculations around the 2500 years ago. ಇಲ್ಲಿ ಕೆಲವೊಂದು ಅಬ್ಯಾಕಸ್ ಅನ್ನು ನೋಡಬಹುದು. ಜಪಾನೀಸ್ ಆ್ಯಂಡ್ ರಷ್ಯನ್ಸ್ ಆ್ಯಂಡ್ ಚೈನೀಸ್ ಯಾವ ರೀತಿಯಾಗಿ ಅಬ್ಯಾಕಸ್ಗಳನ್ನು ಬಳಸುತ್ತಿದ್ದರು ಅಂತ ನೀವು ಈ ಡಯಾಗ್ರಾಮನ್ನು ನೋಡಬಹುದು. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಯೂಸ್ ಟು EBCDIC? ಈ ಕೆಳಗಿನವುಗಳಲ್ಲಿ ಯಾವುದು EBCDICಯನ್ನು ಬಳಸಲಾಗುತ್ತದೆ? ಸೂಪರ್ ಕಂಪ್ಯೂಟರ್ಸ್, ಮೇನ್ ಫ್ರೇಮ್ಸ್, ಮಷಿನ್ ಕೋಡ್ಸ್, programmings. Right answer is option B, mainframes. This concept of EBCDIC was introduced by IBM. It is the mainly used in the IBM mainframe environment. So basically mainframes used EBCDIC codes. EBCDIC ಇದನ್ನು ಮೊಟ್ಟ ಮೊದಲಿಗೆ IBM ಕಂಪನಿ ಅವರು ಇನ್ವೆನ್ಷನ್ ಮಾಡ್ತಾರೆ. ಇದನ್ನು ಮುಖ್ಯವಾಗಿ IBM ಮೇನ್ ಫ್ರೇಮ್ಸ್ಗಳಲ್ಲಿ ಇದನ್ನು ಬಳಸಲಾಗುತ್ತದೆ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ಫಿಸಿಕಲ್ ಡಿವೈಸಸ್ ಆಫ್ ದಿ ಕಂಪ್ಯೂಟರ್? ಹಾರ್ಡ್ವೇರ್, ಸಾಫ್ಟ್ವೇರ್, ಸಿಸ್ಟಮ್ ಸಾಫ್ಟ್ವೇರ್, ಪ್ಯಾಕೇಜ್. ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಭೌತಿಕ ಸಾಧನ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಹಾರ್ಡ್ವೇರ್. ಹಾರ್ಡ್ವೇರ್ ರೆಫರ್ಸ್ ಟು ಅ ಫಿಸಿಕಲ್ ಡಿವೈಸ್ ಆಫ್ ದಿ ಕಂಪ್ಯೂಟರ್. ಸಾಫ್ಟ್ವೇರ್ ರೆಫರ್ಸ್ ಟು ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್. ಅ ಪ್ರೋಗ್ರಾಮ್ಸ್ ಈಸ್ ಅ ಸೀಕ್ವೆನ್ಷಿಯಲ್ ಆಫ್ ಇನ್ಸ್ಟ್ರಕ್ಷನ್ಸ್. ಓಕೆ, ಇಲ್ಲಿ ಕೆಲವೊಂದು ಕಂಪ್ಯೂಟರ್ ಹಾರ್ಡ್ವೇರ್ಗಳಿವೆ. ವಿಚ್ ಆಫ್ ದ ಫಾಲೋವಿಂಗ್ ಡಿಫೈನ್ಸ್ ದಿ ಅಸೈನ್ಡ್ ಆರ್ಡರಿಂಗ್ ಅಮಾಂಗ್ ದ ಕ್ಯಾರೆಕ್ಟರ್ಸ್ ಯೂಸ್ಡ್ ಬೈ ದಿ ಕಂಪ್ಯೂಟರ್ಸ್? ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ ಬಳಸುವ ಅಕ್ಷರಗಳಲ್ಲಿ ನಿಯೋಜಿಸಲಾದ ಕ್ರಮವನ್ನು ವ್ಯಾಖ್ಯಾನಿಸುತ್ತದೆ? ಅಕ್ಯುಮುಲೇಷನ್, ಸಾರ್ಟಿಂಗ್, ಕೊಲಾಗೇಟಿಂಗ್ ಸೀಕ್ವೆನ್ಸ್, ಯೂನಿಕ್ ಕೋಡ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಕೊಲಾಗೇಟಿಂಗ್ ಸಿಸ್ಟಮ್. It is a term used for the ordering among the characters. It may vary dependent upon the type of the code used by the computer. See the picture here. Colligated and uncolligated images are there. Colligated ಅಂದರೆ ಸೀಕ್ವೆನ್ಷಿಯಲ್ ಆಗಿ ನಂಬರನ್ನು ಇದು ಡಿಫೈನ್ ಮಾಡುತ್ತೆ. ಅನ್ಕೊಲಿಗೇಟ್ ಅಂದರೆ ರ್ಯಾಂಡಮ್ ಆಗಿ ನಂಬರನ್ನು ಕೊಡುತ್ತೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೋರೇಜ್ ಈಸ್ ಅ ಸಿಸ್ಟಮ್ ವೇರ್ ಅ robotic arms will be connected or disconnect offline mass storage media according to the computer operating system demands? Options: magnetic, secondary, virtual, tertiary. Right answer is option D. Tertiary is a storage is a correct option. It is used in a enterprise storage and scientific computing on large computer system and business computers network and something a typical personal computer never seen. ಇಲ್ಲಿ ಡಯಾಗ್ರಾಮ್ ಅನ್ನು ನೀವು ಗಮನಿಸಿ. ಇದನ್ನು ದೊಡ್ಡ ಕಂಪ್ಯೂಟರ್ ವ್ಯವಸ್ಥೆಗಳಲ್ಲಿ ಮತ್ತು ವ್ಯವಹಾರ ಕಂಪ್ಯೂಟರ್ ನೆಟ್ವರ್ಕ್ಗಳಲ್ಲಿ, ವೈಜ್ಞಾನಿಕ ಕಂಪ್ಯೂಟರ್ಗಳಲ್ಲಿ ಬಳಸಲಾಗುತ್ತದೆ. ವಾಟ್ ಈಸ್ ದ ಫಾಲೋವಿಂಗ್ ನೌನ್ ಆಸ್ ದ ಇಂಟರ್ವಲ್ ಬಿಟ್ವೀನ್ ದ ಇನ್ಸ್ಟಂಟ್ a computer makes a request for the transfer of data from a disk system to the primary storage and instant the operations is completed? ಅಂದರೆ ಡಿಸ್ಕ್ ಸಿಸ್ಟಮ್ನಿಂದ ಪ್ರಾಥಮಿಕ ಅಂದರೆ ಪ್ರೈಮರಿ ಡೇಟಾವನ್ನು ಟ್ರಾನ್ಸ್ಫರ್ ಮಾಡಲು ಹಾಗೆ ಕೆಲಸ ಪೂರ್ಣಗೊಳ್ಳುವ ಈ ನಡುವಿನ ಅಂತರವನ್ನು ಏನೆಂದು ಕರೆಯುತ್ತಾರೆ? ರೈಟ್ ಆನ್ಸರ್ ಈಸ್ ಡಿಸ್ಕ್ ಅಸೆಸ್ ಟೈಮ್. ದ ಇಂಟರ್ವಲ್ ಈಸ್ ರೆಫರ್ಡ್ ಟು ಆಸ್ ಅ disk arrival time. It is dependent on several parameters.
ಜನರಲಿ ಅ ಕಂಪ್ಯೂಟರ್ ಮೇಕ್ಸ್ ಅ ರಿಕ್ವೆಸ್ಟ್ ಅಂಡ್ ದ ಆಪರೇಷನ್ಸ್ ಈಸ್ ಸರ್ವ್ಡ್. ಇಲ್ಲಿ ಡಯಾಗ್ರಾಮ್ ಅನ್ನ ಗಮನಿಸಿ. ಇಲ್ಲಿ ರೀಡ್ ರೈಟ್ ಆರ್ಮ್ಸ್ ಅಂತ ಇದೆ ನೋಡಿ. ಸ್ಟಾರ್ಟಿಂಗ್ ರೀಡ್ ರೈಟ್ ಹೆಡ್ ನಿಂದ ಟ್ರ್ಯಾಕ್ಸ್ ವರೆಗೆ ಇರುವಂತಹ ಡಿಸ್ಟೆನ್ಸ್ ಅನ್ನ ಇದು ಕವರ್ ಮಾಡುತ್ತೆ. ಇದಕ್ಕೆ ಏನಂತ ಕರೆಯುತ್ತಾರೆ? ಡಿಸ್ಕ್ ಅಸೆಸ್ ಟೈಮ್ ಅಂತ ಕರೆಯುತ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಡಿವೈಸ್ ಪ್ರೊವೈಡ್ಸ್ ಅ ಕಮ್ಯುನಿಕೇಶನ್ ಬಿಟ್ವೀನ್ ಅ ಕಂಪ್ಯೂಟರ್ ಅಂಡ್ ದಿ ಔಟರ್ ವರ್ಲ್ಡ್? ಕಾಂಪ್ಯಾಕ್ಟ್, IO, drivers, storage. Right answer is option B, IO, input and output devices. They are provides a means of communication between ಕಂಪ್ಯೂಟರ್ ಆ್ಯಂಡ್ ಔಟರ್ ವರ್ಲ್ಡ್. ಇಲ್ಲಿ ಕೆಲವೊಂದು ಇನ್ಪುಟ್ ಡಿವೈಸ್ ಅನ್ನ ನೀವು ನೋಡ್ಬೋದು. ಕೀಬೋರ್ಡ್, ಮೌಸ್, ಲೈಟ್ ಪೆನ್, ವೆಬ್ ಕ್ಯಾಮ್ರಾ, ಮೈಕ್ರೋಫೋನ್, ಜಾಯ್ಸ್ಟಿಕ್ಸ್, ಸ್ಕ್ಯಾನರ್ಸ್ ಇವೆಲ್ಲವನ್ನ ಇನ್ಪುಟ್ ಡಿವೈಸ್ ಅಂತ ಕರೆಯುತ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ದಿ ಇನ್ಪುಟ್ ಡಿವೈಸಸ್ ದಟ್ ಎನೇಬಲ್ಸ್ ಡೈರೆಕ್ಟ್ಲಿ ಡೇಟಾ ಎಂಟ್ರಿ ಇನ್ ಟು ಅ ಕಂಪ್ಯೂಟರ್ ಸಿಸ್ಟಮ್ ಫಾರ್ ಅ ಸೋರ್ಸ್ ಡಾಕ್ಯುಮೆಂಟ್ಸ್? ಅಂದ್ರೆ ಮೂಲ ದಾಖಲೆಗಳಿಂದ ಕಂಪ್ಯೂಟರ್ ಸಿಸ್ಟಮ್ಗೆ ನೇರ ಡೇಟಾ ಪ್ರವೇಶವನ್ನು ಸಕ್ರಿಯಗೊಳಿಸುವ ಒಂದು ಇನ್ಪುಟ್ ಸಾಧನ ಯಾವುದು? ಇನ್ಪುಟ್ ಅಂದ್ರೆ ನೆನಪಿಟ್ಕೊಂಡ್ಬಿಡಿ, ಸ್ಕ್ಯಾನರ್ ಅಂತ. ಇಲ್ಲಿ ಸ್ಕ್ಯಾನಿಂಗ್ ಅಂತ ಇದೆ ನೋಡಿ, ಡೇಟಾ ಸ್ಕ್ಯಾನಿಂಗ್ ಡಿವೈಸ್. ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ದೇ ಆರ್ referred to as a data scanning devices. It is demands the high quality of input documents. ಡೇಟಾ ಸ್ಕ್ಯಾನಿಂಗ್ ಸಾಧನ ಇದು ತುಂಬ ಉತ್ತಮ ಗುಣಮಟ್ಟದ ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನ್ ಮಾಡಲು ಸಹಾಯ ಮಾಡುತ್ತದೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಡಿವೈಸ್ ಯೂಸ್ಡ್ ಫಾರ್ ಕನ್ವರ್ಟಿಂಗ್ ಮ್ಯಾಪ್ಸ್, ಪಿಕ್ಚರ್ಸ್ ಆ್ಯಂಡ್ ಡ್ರಾಯಿಂಗ್ಸ್ ಇಂಟು ಡಿಜಿಟಲ್ ಫಾರ್ಮ್ ಫಾರ್ ಸ್ಟೋರೇಜ್ ಇನ್ ದ ಕಂಪ್ಯೂಟರ್? ಕಂಪ್ಯೂಟರ್ಗಳಲ್ಲಿ ಸಂಗ್ರಹವಾಗಿರುವಂತಹ ನಕ್ಷೆಗಳು, ಚಿತ್ರಗಳು ಹಾಗೂ ಕೆಲವೊಂದು ಇಮೇಜ್ಗಳನ್ನು ಯಾವ ಸಾಧನದ ಮೂಲಕ ಪರಿವರ್ತಿಸಿಕೊಳ್ಳಲಾಗುತ್ತದೆ? ಆಪ್ಷನ್ಸ್: ಇಮೇಜ್ ಸ್ಕ್ಯಾನರ್, ಡಿಜಿಟೈಸರ್, MICR, ಸ್ಕ್ಯಾನರ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಡಿಜಿಟೈಸರ್. ಡಿಜಿಟೈಸರ್ ಸರ್ವ್ ದ ಪರ್ಪೋಸ್ ಆಫ್ ಗಿವಿಂಗ್ into question. Digitizer are generally used in the area of computer aided design by architecting and engineering to design cars, buildings, etc. ಡಿಜಿಟೈಸರ್ ಅನ್ನು ಸಾಮಾನ್ಯವಾಗಿ ಕಾರುಗಳು, ಕಟ್ಟಡಗಳು ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ಗಳಲ್ಲಿ ಡಿಸೈನ್ ಮಾಡಲು ಯೂಸ್ ಮಾಡಲಾಗುತ್ತದೆ. ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಅಸೆಸ್ ದಿ ಸರ್ವರ್ಸ್? ಈ ಕೆಳಗಿನವುಗಳಲ್ಲಿ ಯಾರು ಸರ್ವರನ್ನು ಪ್ರವೇಶಿಸಬಹುದು? ಆಪ್ಷನ್ಸ್: ವೆಬ್ ಕ್ಲೈಂಟ್, ಯೂಸರ್, ವೆಬ್ ಬ್ರೌಸರ್, ವೆಬ್ ಸರ್ವರ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ವೆಬ್ ಕ್ಲೈಂಟ್. Any computer that has access to the web server is called web client. A web server is any computer that use the HTTP protocols. ವೆಬ್ ಸರ್ವರ್ಗೆ ಪ್ರವೇಶ ಹೊಂದಿರುವ ಯಾವುದೇ ಕಂಪ್ಯೂಟರನ್ನು ವೆಬ್ ಕ್ಲೈಂಟ್ ಅಂತ ಕರೆಯಲಾಗುತ್ತೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನೌನ್ ಆಸ್ ದಿ ಲ್ಯಾಂಗ್ವೇಜ್ ಮೇಡ್ ಅಪ್ ಆಫ್ ಬೈನರಿ ಕೋಡೆಡ್ ಇನ್ಸ್ಟ್ರಕ್ಷನ್ಸ್? ಈ ಕೆಳಗಿನವುಗಳನ್ನು ಬೈನರಿ ಕೋಡೆಡ್ ಸೂಚನೆಗಳಿಂದ ಮಾಡಲ್ಪಟ್ಟಿರುವ ಭಾಷೆ ಯಾವುದು? ಹೈ ಲೆವೆಲ್, ಬೇಸಿಕ್, C, machine. Right answer is option D, machine. The language made up of binary coded instructions built in the hardware of the particular computer and used directly by the computer is machine language. ಒಂದು ನಿರ್ದಿಷ್ಟ ಕಂಪ್ಯೂಟರ್ನ ಹಾರ್ಡ್ವೇರ್ನಲ್ಲಿ ಈ ಬೈನರಿ ಕೋಡನ್ನು ನಿರ್ಮಿಸಲಾಗಿರುತ್ತದೆ. ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುವಂಥ ಭಾಷೆ ಮಷಿನ್ ಲ್ಯಾಂಗ್ವೇಜ್ ಆಗಿರುತ್ತದೆ. ಇದು ಬೈನರಿ ನಂಬರ್ಸನ್ನು ಬಳಸಿ ಮಷಿನ್ ಲ್ಯಾಂಗ್ವೇಜ್ ವರ್ಕ್ ಆಗುತ್ತೆ.